ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ನನಗೆ ಆಡಕ್ ಬರಕಿಲ್ಲ ಅಂತ ಹೇಳಿದ್ರು ಆಡಕ್ಕೆ ಹೇಳಿ ನನ್ನ ಗೆಲ್ತೀನಿ ಅಂತ ಉಪ್ಸಿ ಇವಾಗ ಕೈ ಕಾಲು ಮುರಿಯಕ್ಕೆ ನೋಡ್ತಿದ್ದೀರಾ ನೀವು. ಕೈ ಕಾಲು ಮುರಿಯಕ್ಕೆ ಏಯ್ ನೀವು ಅವತ್ತು ನನ್ನ ತಲೆ ಸೌರ್ದಾಗ್ಲೇನೆ ಏನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡೆ. ಆದ್ರೂ ನಮ್ದೆ. ಅದಕ್ಕೇನೆ ಸರಿಯಾಗಿ ಕೂತ್ಬಿಟ್ರಲ್ಲಪ್ಪ. ಬೇಕಿತ್ತು ಇದು ನನಗೆ, ಆಗ್ಬೇಕಿತ್ತು. ನಾನು ಹೆಂಗೋ ಕಬಡ್ಡಿಲಿ ಗೆದ್ದು ಕಂಗ್ನ ಕಟ್ಕೊಂಡು ಮೆರಿಬೇಕು, ರಂಗೆಗೊಂಡು ತುಳಿಬೇಕು ಅಂತ ಆಸೆ ಪಟ್ಟೆ ಮಂಟಿದ ಕೆಲಸ ಮಾಡ್ಬಿಟ್ಟೆ. ಅದಕ್ಕೇನೆ ಸರಿಯಾಗಾಯ್ತು ನನಗೆ. ನೀನು ಗೆದ್ದಿದ್ರೆ ತಾನು ಕಟ್ಟಿದ ತಾನು ಕಲಿಸಿದ ಟೀಮ್ ಗೆದ್ದದೆ ಅಂತ ಜನಗಳ ಹತ್ರ ರಂಗೆಗೌಡ ಹೆಸರು ತಗೊಳವ. ನಿನಗೆ ಕಂಕ್ಲ ಕಟ್ಬಿಡ್ತಿದ್ರೆ ಸುಳ್ಳು ಕಣೋ ಮಹೇಶ, ಸುಳ್ಳು ಕಣೋ. ಏನು ಗೆದ್ದಿದ್ರು ಮುಂದಿನ ವರ್ಷ ರಂಗೆಗೌಡನಿಗೆ ಕಂಕಣ ಕಟ್ಟಿದ್ರು. ಕಂಕಣ ಕಟ್ಬೇಕಾದ್ರೆ ನಾನು ನೀನು ಎಲ್ಲ ಒಟ್ಟಿಗೆ ಸೇರಿ ಸುಮ್ಮನೆ ಮೂಲೆ ನಿಂತ್ಕೊಂಡು ನೋಡ್ಬೇಕಾಗ್ತಿತ್ತು, ಮಾತಾಡೋಕ್ಕಾಗ್ತಿತ್ತೆ. ಈಗ ನಾನು ಮಾಡಿದ ಪ್ಲಾನಿನ ಪ್ರಕಾರ ಕಬಡ್ಡಿ ಆಡೋದಕ್ಕೆ ರಂಗೆಗೌಡ ಇಳಿದವನೇ. ಎಂದು ಸೋಲಿನ ಹತ್ರ ಹೋಗ್ದಲೇ ಮೊಟ್ಟ ಮೊದಲೇ ಸಾರಿ ಸೋಲಿನ ಹತ್ರ ಬಂದವನೇ. ನಾಳೆ ಅವನಿಗೆ ಸೋಲು ರುಚಿ ತೋರಿಸ್ತೀನಿ. ಒಟ್ಟಿನಲ್ಲಿ ಒಂದಕ್ಕಿಂತ ಅವನಿಗೆ ಸೋಲಿನ ರುಚಿ ಗೊತ್ತಾಯ್ತು ಅಂದರೆ ಜೀವನ ಗಂಟ ಅವನು ಅದು ಬಿಡೋದಿಲ್ಲ. ಶನಿದೇವರು ಎಗಲೆ ಏರ್ದು ಕೂತ್ಕೊಂಡಂಗೆ ಕೂತ್ಕೊಳ್ತತೆ. ಹಂಗಂತ ನೀನು ಮರ್ಬಿಟ್ಟು ನಿಂತ್ಕೋಬೇಡ. ನಿನ್ನ ಅನ್ಕೊಳ್ಕೊ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅಂದ್ರೆ ರಂಗೇಗೌಡನ ಸೋಲ್ಸಕ್ಕೆ ಆಲ್ರೆಡಿ ಸ್ಕೆಚ್ ಹಾಕಿದ್ದೀರಾ ಅಂದಂಗಾಯ್ತು. ಓ ಮಹೇಶ, ನಿನ್ನ ಸಹಾಯ ಬೇಕು. ಜೊತೆಯಲ್ಲಿದ್ದು ಬೆನ್ಗೆ ಚೂರಿ ಹಾಕೋ ತಮ್ಮ ನಾನಲ್ಲ ಶಂಕರಪ್ಪ. ಬೇಕಿದ್ರೆ ಕಾಲು ಎಳಿತೀನಿ, ಮಿಕ್ಕದ್ನ ನೀವೇ ನೋಡ್ಕೊಳ್ಳಿ.